ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಆರ್ಡಿನರಿ ಬ್ಲೌಸ್ ಇಟ್ಕೊಂಡು ಬ್ಯಾಕು ಡಿಸೈನರ್ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಬ್ಯಾಕಲ್ಲಿ ಬೋಟ್ ನೆಕ್ ಸ್ಟೈಲಲ್ಲಿ ಕ್ಲೋಸ್ ನೆಕ್ಕಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿದೆ. ಇಲ್ಲಿ ಓಪನ್ ಬಟನ್ ಕೊಟ್ಟಿದ್ದಾರೆ. ಈ ನೆಕ್ಕು ಈ ಸ್ಟೈಲಲ್ಲಿ ಬರಬೇಕು. ಇದು ಈ ನೆಕ್ ಇರಬೇಕು ನೋಡಿ, ಈ ರೀತಿಯಾಗಿ ಬರಬೇಕು. ಈ ನೆಕ್ ಸ್ಟೈಲ್ ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಬಟನ್ ಬೇಕು, ಇಲ್ಲಾಂದರೆ ಕಟ್ಟೋದು. ಬಟ್ ಆಲ್ಮೋಸ್ಟ್ ಇವರು ಬಟನ್ ಕೇಳಿದ್ದಾರೆ, ಸಣ್ಣದು. ಅದಕ್ಕೆ ಎಷ್ಟು ನೆಕ್ಕು ವಿಡ್ತನ್ನ ತೊಗೋಬೇಕು ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಬ್ಯಾಕು ಇಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ವೇಸ್ಟ್ ಬಂದು 30 ಇಂಚಿದೆ. 15 ಇದರಲ್ಲಿ 4ನೇ ಒಂದು ಭಾಗ ಅಂತ ಹೇಳಿದ್ರೆ 7.5 ಇಂಚ್ ಆಗುತ್ತೆ ನೋಡಿ. 7.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 2.25 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ 2.25 ಇಂಚು, ಇದು 7.5. ಈ 7.5ಯಲ್ಲಿ 8ಕ್ಕೆ ಇಟ್ಕೊಂಡು ನಾನು ಈ ಸೆಂಟ್ರ್ ಪಟ್ಟಿ ಮಾಡಿಕೊಂಡು ಇಲ್ಲಿಂದ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈ 3.5 ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಕಡೆ ಅರ್ಧ ಇಂಚಿಗೆ, ಈ ಕಡೆ ಒಂದು ಅರ್ಧ ಇಂಚಿಗೆ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಆಯಿತಾ? ಈಗ ಒಂದು ಸ್ಟೆಪ್ಪು ಮುಗೀತು. ಈಗ ಬ್ಯಾಕ್ ಡೀಪ್ನ ನಾನು ಮೆಜರ್ಮೆಂಟ್ ಬ್ಲೌಸಲ್ಲಿ ಇದೆಯಲ್ಲ ಅದೇ ಡೀಪ್ನ ನಾನು ತೊಗೊಳ್ತಾ ಇದ್ದೀನಿ. ಯಾವಾಗಲೂ ನಾವು ಸ್ಲೀವ್ ಕಟ್ಟಿಂಗ್ ಮಾಡುವಾಗ ಈ ಸೈಡ್ ಜಾಯಿಂಟ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ವಲ್ಲ, ಆದರೆ ಈ ಬ್ಲೌಸಲ್ಲಿ ನಾನು ಆ ರೀತಿ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಬ್ಯಾಕ್ ಈ ಥರ ಕ್ಲೋಸ್ ನೆಕ್ ಬೇಕಾಗಿರೋದ್ರಿಂದ ಫಸ್ಟಿಗೆ ನಾವು ಬ್ಯಾಕ್ ಲೆಂತನ್ನು ತೊಗೊಳ್ಳೋಣ ನೋಡಿ. ಈ ರೀತಿಯಾಗಿರುತ್ತೆ. ಇದು ನಾನು ರೆಗ್ಯುಲರಾಗಿ ಯಾವುದನ್ನು ಕಟ್ಟಿಂಗ್ ಮಾಡ್ತೀನಿ ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಲ್ಲಿ ಒಂದು ಬಂದು 12 ಇಂಚಿದೆ. ಈ ನೆಕ್ಗೆ 12 ಇಂಚ್ ಇಟ್ಟಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಹಂಗಾಗಿ 13 ಇಂಚನ್ನ ನಾನು ಇಡ್ತಿದ್ದೀನಿ. ಟೋಟಲು ಸ್ಟಿಚಿಂಗ್ ಎಲ್ಲ ಸೇರಿ ನಾನು 13.25 ಇಡ್ತಿದ್ದೀನಿ. ಈ ಫುಲ್ ಲೆಂತ್ ಬಂದು 13.25 ಆಗುತ್ತೆ. ಫುಲ್ ಲೆಂತ್ ಬಂದು 13.25 ಆಗುತ್ತೆ, ಅಂದರೆ 12.25. ಇದು ಲೆಂತ್ ಬಂದು 12 ಇದೆ. 3/4 ಇಂಚನ್ನ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈ ನೆಕ್ಕಿಗೆ ಸ್ವಲ್ಪ ಈ ರೀತಿಯಾಗಿದ್ದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈಗ 13.25 ಇಲ್ಲಿಗೆ ತೊಗೊಳ್ತಾ ಇದ್ದೀನಿ. ಈಗ 13.25 ಉಳಿದದ್ದು ಇಲ್ಲಿ ಸ್ಟಿಚಿಂಗಿಗೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಅಲ್ಲಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕಿಂಗಲ್ಲಿ ಮಾಡಿಕೊಂಡು ಲಾಸ್ಟಲ್ಲಿ ನೀವು ಐರನ್ ಮಾಡಿದ್ರಂದರೆ ಇದೆಲ್ಲ ನಿಮಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಥರ ಮಾರ್ಕಿಂಗಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರದ್ದು ಇರುತ್ತೆ. ಕಾಣದೇ ಇರುವಾಗ ಈ ಮಾರ್ಕರ್ನ ನಾನು ಯೂಸ್ ಮಾಡ್ತೀನಿ. ಇವಾಗ ಈ ನೆಕ್ಕು ಶೋಲ್ಡ್ರ್ ನಾನು ಇವ್ರಿಗೆ ತೊಗೊಂಡಿದ್ದೀನಿ 14.25. ಶೋಲ್ಡ್ರ್ ಬಂದು 14.25 ತೊಗೊಂಡಿದ್ದೀನಿ. ಆದರೆ ಇಲ್ಲಿ ಶೋಲ್ಡ್ರ್ 14.25 ತೊಗೊಂಡ್ರು ಈ ಕ್ಲೋಸ್ ನೆಕ್ಕು ಇಲ್ಲಿ ಒಂದು ಬಟನ್ ಬರುತ್ತೆ. ಬಟನ್ ಬಂದರೆ ಓಪನ್ ಆಗುತ್ತೆ. ಈ ಪಾಯಿಂಟಲ್ಲಿ ಓಪನ್ ಆಗೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, 7 ಇಂಚನ್ನ ತೊಗೊಳ್ತಾ ಇದ್ದೀನಿ. ಅರ್ಧ ಇಂಚನ್ನ ಮೈನಸ್ ಮಾಡ್ತಾಯಿದ್ದೀನಿ. ನಮಗೆ ಫುಲ್ಲು ಶೋಲ್ಡ್ರ್ ನೆಕ್ ಐ ನೆಕ್ ಬೇಕಂದರೆ ಏನು 14.25 ಇರುತ್ತೆ ಅದನ್ನೇ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ನಾನಿಲ್ಲಿ ಅರ್ಧ ಇಂಚನ್ನ ಮೈನಸ್ ಮಾಡಿಕೊಂಡು 7 ಇಂಚಿಗೆ ತೊಗೊಳ್ತಾ ಇದ್ದೀನಿ ನೋಡಿ. 7 ಇಂಚು ಅದೇ ಒಂದು ಸ್ವಲ್ಪ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ನೆಕ್ಕೆಲ್ಲ ಈ ಥರ ಡಿಸೈನ್ ನೆಕ್ಸ್ ಎಲ್ಲ ಕಟ್ ಮಾಡಬೇಕಂದ್ರೆ ನಾವು ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಳ್ಳೇಬೇಕಾಗುತ್ತೆ. ಇಲ್ಲೂ ಕೂಡ ಅಷ್ಟೇ. ಈ ಶೋಲ್ಡ್ರ್ ಏನು ತೊಗೊಂಡಿರ್ತೀವಿ ನಾವು ಆರ್ಮಲ್ ಡೌನಿಗೂ ಕೂಡ ಸೇಮ್ 7 ಈ ರೀತಿಯಾಗಿ ಬರ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಏನೂ ಆಗಲ್ಲ. ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ನೋಡಿ ಇಲ್ಲಿಗೆ 3 ಇಂಚು, ಈ 3 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಈ ರೀತಿ ಮಾಡ್ಕೊಳ್ಬೇಕಾದ್ರೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದು ಬೆಟರು. ಇವಾಗ ಚೆಸ್ಟ್ ಮೆಜರ್ಮೆಂಟನ್ನು ನೋಡಿಕೊಂಡು ಫಸ್ಟಿಗೆ ನೆಕ್ ಓಪನಿಂಗ್ ಎಷ್ಟು ಅಂತ ತೊಗೊಳ್ಳೋದನ್ನು ನೋಡೋಣ ನೋಡಿ. 8.25 ಇದೆ. ನಾನು 9ನ್ನ ತೊಗೊಳ್ತಾ ಇದ್ದೀನಿ. 8.25 ಇದೆ, 9 ತೊಗೋತಾ ಇದ್ದೀನಿ ನೋಡಿ. 8.25 ಇದೆ. 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಆದಷ್ಟು ಕ್ಲೋಸ್ ಬರೋದ್ರಿಂದ 1/4 ಇಂಚ್ ಆ್ಯಡ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ನೀವು 1.5ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಮುಂದೆ ತೊಗೊಳ್ಳಿ. ಈ ಮುಂದೆ ತೊಗೊಳ್ಳೋದ್ರಿಂದ ನಮಗೆ ಯೂಸ್ ಆಗುತ್ತೆ ನೋಡಿ. ಈ ರೀತಿಯಾಗಿ ನಾನು ಒಂದೇ ಸರಿ ಮಾರ್ಕಿಂಗ್ ಮಾಡ್ಕೊಳ್ಳಲ್ಲ,
ಥರ ಡಾಟ್ 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 ಥರ ಮಾರ್ಕ್ ಮಾಡ್ಕೊಳ್ತೀನಿ. ನೀವು ಫ್ರೆಂಚ್ ಕರು ಸ್ಕೇಲ್ ಇದ್ದರೆ ಅದರಿಂದ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನಮಗೆ ರೂಢಿಯಾಗಿದೆ, ಹಾಗಾಗಿ ನಾನು ಮಾಡ್ತೀನಿ. ಇದೆ ಎಲ್ಲ ಥರದ್ದು ಸ್ಕೇಲ್ಸು ಎಲ್ಲ ಇದೆ ಆಯಿತಾ. ಇದಾದಮೇಲೆ ನೆಕ್ಸ್ಟು ನೆಕ್ ಈ ವಿಡ್ತನ್ನ ಎಷ್ಟು ತೊಗೋಬೇಕು ಅಂತಂದರೆ 3.5 ತೊಗೋತಾ ಇದ್ದೀನಿ ನಾನು. 3.5 ಇಲ್ಲಿ 3.5 ಇಲ್ಲಿ ಸ್ಟಿಚಿಂಗ್ ಹೋಗಿ ಇಲ್ಲಿ ಸ್ಟಿಚಿಂಗ್ ಹೋಗಿ ನಮಗೆ ಶೋಲ್ಡ್ರ್ ಅನ್ನೋದು 2.25 ಇಂಚ್ ಬರುತ್ತೆ. ಓಕೆನಾ. ಈಗ ಇಲ್ಲಿ ಕೂಡ ನಾವು 3.5ನ ತೊಗೋತಾ ಇದ್ದೀನಿ. 3.5ನ ತೊಗೊಂಡು ನಾನು ಇಲ್ಲಿ ಬಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬಾಕ್ಸ್ನ ಮಾಡಿಕೊಂಡು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ ನಾನು, ಯಾಕಂದರೆ ಅವ್ರಿಗೆ ಬ್ರಾಡ್ ಜಾಸ್ತಿ ಬೇಡ ಅಂತೇಳಿರೋದ್ರಿಂದ 1/4 ಇಂಚನ್ನ ನಾನು ಒಳಗಡೆ ತೊಗೋತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಅಗಲ ಜಾಸ್ತಿ ಬೇಡ ಅಂದಿದ್ದಕ್ಕೆ. ಇವಾಗ ನಾನು ಇದಕ್ಕೊಂದು ರೌಂಡ್ ನೆಕ್ ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ರೌಂಡ್ ನೆಕ್ನ ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ಕ್ಯಾಲಪ್ ಡಿಸೈನ್ ಹೇಳಿದ್ದಾರೆ. ಆ ಸ್ಕ್ಯಾಲಪ್ ಡಿಸೈನ್ ಬಂದು ಎಲ್ಲಿ ಸ್ಕ್ಯಾಲಪ್ ಹೇಳಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಈಗ ನೋಡಿ 1.5 ಇಲ್ಲಿ 1.5 ಇದೆ, ಇಲ್ಲಿ 1.5 ಇದೆ. ಇಲ್ಲಿ ಒಂದು ಅರ್ಧ ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕು. ಯಾವಾಗಲೂ ಸ್ಕ್ಯಾಲಪ್ ಡಿಸೈನ್ ಮಾಡಬೇಕಂದ್ರೆ ನಾವು ಮಿಸ್ಟೇಕ್ ಮಾಡ್ತಾ ಇರ್ತೀವಿ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೋಬೇಕು. ಈಗ ನಾವೇನು ಇಲ್ಲಿ 1.5ಗೆ ಮಾರ್ಕ್ ಮಾಡಿದ್ದೀವಲ್ಲ, ಅದೇ ಟೇಪ್ನ ಸ್ವಲ್ಪ ಈ ಥರ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಟೇಪ್ ಇಟ್ಕೊಂಡು ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗಲೇ ಫಸ್ಟ್ ಮಾರ್ಕ್ ಮಾಡ್ಕೊಂಡಲ್ಲ, ಇವಾಗ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ಇಲ್ಲಿಂದ ಈ ಥರ ಶೇಪ್ನ ಕೊಡಿ. ಸ್ಕ್ಯಾಲಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ಟೆಕ್ನಿಕ್ನ ಯೂಸ್ ಮಾಡಿ ಸ್ಕ್ಯಾಲಪ್ ಡಿಸೈನ್ನ ಆರಾಮಾಗಿ ಮಾಡ್ಬೋದು. ಒಂದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಒಂದು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಗ ಈ ಥರ ಶೇಪ್ ಕೊಡಿ, ನಿಮಗೆ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ. ಇವಾಗ ಇಲ್ಲಿ ಸ್ಟಿಚಿಂಗ್ ಆಯಿತು. ನಾನು ಆಲ್ರೆಡಿ ಇದು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಈಗ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ಬ್ಲೌಸಿಂದ ಕೂಡ ಚೆಕ್ ಮಾಡ್ಕೋಬೋದು, ಮತ್ತು ಸ್ಲೀವ್ ಕಟ್ಟಿಂಗಿಂದನೂ ನೋಡಿದ್ರೆಲ್ಲ ಕಾಣಿಸ್ತಾ ಇದೆ. ಈಗ ಇಲ್ಲಿ ಎಷ್ಟಿದೆ ಆರ್ಮೋಲ್ ಅಂತ ಚೆಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಎಷ್ಟಿದೆ? 7 ಇದೆ. 7 1 ಗೀಟಿದೆ ನೋಡಿ. ಇದೇನು ಮಾರ್ಕ್ ಮಾಡಿದ್ದೀನಿ ಅದ್ರ ಮೇಲೇ ಬರ್ತಾ ಇದ್ದೀನಿ. 7 1 ಗೀಟ್ ಅಂದರೆ ಇಲ್ಲಿಗೆ ಬರುತ್ತೆ. ಆದರೆ ನಾನು 1/4 ಇಂಚ್ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ಮುಂದೆ ಬರುತ್ತೆ. ಇದು ಮೇನ್ ಇಂಪಾರ್ಟೆಂಟು. ಓಕೆನಾ. ಇಷ್ಟೇ. ಬ್ಯಾಕ್ ಕಟ್ಟಿಂಗ್ ನಮಗೆ ಕರೆಕ್ಟಾಗಿ ಬಂತು ಅಂದರೆ ಫ್ರಂಟ್ ಕಟ್ಟಿಂಗ್ ಅನ್ನೋದು ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಫ್ರಂಟು ಶೇಪು ಇದರಲ್ಲಿ ಕಮ್ಮಿ ಮಾಡ್ಕೋಬೋದಾ ಅದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಇವಾಗ ಇಲ್ಲಿಗೆ ಒಂದು ಮ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿ. ಸ್ವಲ್ಪ ಶೋಲ್ಡ್ರು ಮೇಯ್ನ್ ಫಾಲೋ ಮಾಡಬೇಕಾಗುತ್ತೆ. ಶೋಲ್ಡ್ರು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ ಈ ಥರ ನೆಕ್ಕೆಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಆಯಿತಾ. ಈ ರೀತಿಯಾಗಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ 1/4 ಇಂಚ್ ತೊಗೊಂಡಿದ್ದೀನಿ ನಾನು. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಕ್ಲೋಸ್ ನೆಕ್ ಬಂದಾಗ 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಆವಾಗ ಈ ಶೋಲ್ಡ್ರ್ ಅನ್ನೋದು ಟೈಟ್ ಆಗೋಲ್ಲ. ಇವಾಗ ನೆಕ್ಸ್ಟು ಫ್ರಂಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫ್ರಿನ್ಸ್ ಕಟ್ ಆದರೆ ಬೇರೆ ರೀತಿಯಾಗಿ ಬರುತ್ತೆ. ನಾನು ಫ್ರಿನ್ಸ್ ಕಟ್ಟಲ್ಲಿ ಬೋಟ್ ನೆಕ್ದು ತುಂಬ ತೋರಿಸಿದ್ದೀನಿ. ತುಂಬ ಡಿಫ್ರೆಂಟಾಗಿ ಬರ್ತಾ ಇರುತ್ತೆ. ಇದು ನಮಗೆ ಕ್ರಾಸ್ ಬೆಲ್ಟ್ ಸ್ಟೈಲ್ ಆಗಿರೋದ್ರಿಂದ ಇದೇ ಬೇರೆ ರೀತಿಯಾಗಿ ಬರುತ್ತೆ. ಎಲ್ಲ ಪ್ರತಿ ಬ್ಲೌಸು ಪ್ರತಿ ಮೆಜರ್ಮೆಂಟು ಇದೇ ಮೆಜರ್ಮೆಂಟಲ್ಲಿ ನಾರ್ಮಲ್ಲು ಆರ್ಡಿನರಿ ಎಲ್ಲ ತೋರಿಸ್ತಾ ಇರ್ತೀನಿ. ಎಷ್ಟು ಡಿಸೈನ್ಸ್ ಚೇಂಜ್ ಬರ್ತಾ ಇರುತ್ತೆ ಅಂತ ನಿಮಗೆ ಗೊತ್ತು. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅಪ್ಪರ್ ಚೆಸ್ಟು ಮಿಡಲ್ ಚೆಸ್ಟು ಮೇಲೂ ಕೂಡ ನಮಗೆ ಎಕ್ಸ್ಟ್ರಾ ಕಡಿಮೆ. ಇದರಲ್ಲಿ ನಾನು ಎಕ್ಸ್ಟ್ರಾ ಏನೂ ತೊಗೊಳ್ತಾ ಇಲ್ಲ, ಯಾಕಂದರೆ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟು ಕಡಿಮೆ ಇರೋದ್ರಿಂದ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ. ಮತ್ತು ಇಲ್ಲಿ ವಿಡ್ತ್ 3.5 ಇರೋದ್ರಿಂದ ಕೂಡ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ. ಇಲ್ಲಿ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಗೆ ಸುಮ್ಮನೆ ಸ್ಕೆಚ್ಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕ್ರಾಸ್ ಆಗಿರುತ್ತೆ ಲೈನು, ಹಾಗಾಗಿ ನಾವು ಇದು ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೋಬೇಕು ಆಯಿತಾ. ಇದಾದಮೇಲೆ ನಾವೇನು ಮಾಡಬೇಕು, ಇದು ಎಕ್ಸ್ಟ್ರಾ ಏನಿದೆ ಈ ಎಕ್ಸ್ಟ್ರಾ ಇರೋದನ್ನ ನಾನು ಕಟ್ಟಿಂಗ್ ಮಾಡ್ಕೊಂಬಿಡ್ತೀನಿ ಫಸ್ಟಿಗೆ. ಇಲ್ಲಾಂದರೆ ನೀವು ಆಮೇಲೆ ಕೂಡ ಮಾಡ್ಕೋಬೋದು. ಒಂದೊಂದು ಸರಿ ಏನಾಗುತ್ತೆ ಬೇಕಾಗುತ್ತೆ, ಅದಕ್ಕೆ ನೀವು
ಬಿಟ್ಬಿಟ್ಟು ಆಮೇಲೆ ಈ ಶೇಪ್ ತೆಗ್ದಾದ್ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಇದಕ್ಕೆ ಎಕ್ಸಾಕ್ಟ್ ನನಗಿದು ಎಕ್ಸ್ಟ್ರಾ ಬೇಡ, ಅದಕ್ಕೆ ನಾನು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಇದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆವಿ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಇದೇ ಬ್ಲೌಸ್ಗೆ ಫ್ರಂಟಲ್ಲಿ ಬೇರೆ ರೀತಿಯಾಗಿ ತೊಗೋಬೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರದ ಬ್ಲೌಸ್ ಬಂದಾಗಲೇ ತೋರಿಸ್ತೀನಿ. ಏನಂದರೆ ಇಲ್ಲಿ ಡೈಲಿ ಸ್ಟಿಚಿಂಗು ಕಟ್ಟಿಂಗು ಆಗ್ತಾ ಇರೋದ್ರಿಂದ ಆ ದಿನದ ಕಟ್ಟಿಂಗಲ್ಲಿ ನಾನು ಏನು ಚೇಂಜಸ್ ಮಾಡ್ತೀನಿ ಅದನ್ನಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದು ನಮಗೆ ಬ್ಯಾಕ್ ಸಾಕಾಗಿದೆ. ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತೀನಿ. ಈ ಬ್ಲೌಸ್ ಅವ್ರ ಮೆಜರ್ಮೆಂಟ್ ನನಗೆ ಗೊತ್ತಿರೋದ್ರಿಂದ ಎಷ್ಟೆಷ್ಟು ತೊಗೋಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಸಿಯಾಗಿ ನಾವು ಸ್ಟಿಚಿಂಗ್ನ ಮಾಡ್ಕೋಬೋದು, ಆಯಿತಾ. ಇವಾಗ ಇನ್ನೊಂದು ಏನಂದರೆ ಬೋಟ್ ನೆಕ್ಸ್ಟ್ ಇದೆ, ಈ ಸೈಡ್ನ ಇದರಿಂದ ತೊಗೊಳಕ್ಕಾಗಲ್ಲ, ಈ ಲೆಂತ್ ಹೆಚ್ಚು ಕಡಿಮೆ ಬರುತ್ತೆ. ಇದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಆರ್ಮಲ್ ಡೌನಿಂಗು ಜಾಸ್ತಿ ತೊಗೊಂಡಿರೋದ್ರಿಂದ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಬಿಡ್ಬೇಕು ಮೇಯ್ನ್ ಅಂತ, ಅದಕ್ಕೆ ನಾನಿದು ಮಾರ್ಕ್ ಮಾಡಿದ್ದು. ಈಗ ನಾನು ಬೆಲ್ಟ್ ಪಟ್ಟಿನ ಇಲ್ಲಿಂದನೇ ಮೈನಸ್ ಮಾಡ್ಕೊಳ್ತೀನಿ. ನಾನು ಮೆಜರ್ಮೆಂಟ್ ಬ್ಲೌಸಿಂದ ತೊಗೊಳ್ಳಲ್ಲ ನೋಡಿ, 2 ಇಂಚಿಗೆ ತೊಗೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ಟಿಚಿಂಗಿಗೆ ಅಂತ. ಆದರೆ ನನಗೆ ಇಲ್ಲಿ ಸ್ಟಿಚಿಂಗ್ ಹೋದರೆ ಇಲ್ಲಿ 2 ಇಂಚು ಬೇಕಾಗುತ್ತೆ, 2 ಇಂಚಿಗೆ ತೊಗೊಂಡಿದ್ದೀನಿ, ಆಯಿತಾ. ಇಲ್ಲಿ 3.5 ಇದೆಯಲ್ಲ, ಈ 3.5ಗೆ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ. ಬಾಕ್ಸ್ ಮಾಡಿಕೊಂಡು ಇಲ್ಲಿ ಸ್ಕ್ಯಾಲಪ್ ಕೇಳಿದ್ದಾರೆ ಅವರು ಫ್ರಂಟಲ್ಲಿ. ಈ ಸ್ಕ್ಯಾಲಪ್ ಇದು ನೆಕ್ ಎಷ್ಟಿದೆ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಈ ಪಾಯಿಂಟಿಂದ ಈ ನೆಕ್ಕಿಗೆ 6.75 ಇದೆ. ನಾನು ಇಲ್ಲಿಂದ 6.75 ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 6.75 ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ನೋಡಿ ಇಲ್ಲಿಂದ 1.5ಗೆ ಈ ನೆಕ್ ಸ್ವೀಟ್ ಆರ್ಟ್ ನೆಕ್ ಸ್ಟೈಲಲ್ಲಿ ಬರುತ್ತಲ್ಲ, ಈ ನೆಕ್ ತೊಗೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿಂದ 1.5, ಇಲ್ಲಿಂದ 1.5, ಆಯಿತಾ. ಇಲ್ಲಿಂದ 1 ಇಂಚ್, ಈ 1 ಇಂಚು ಅಷ್ಟೇ ಇರೋದ್ರಿಂದ ಇಲ್ಲಿಂದ ಈ ಪಾಯಿಂಟ್ ಇವಾಗ ಒಂದು ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನಮ್ಗೆ ಅವಾಗ ಸ್ಕ್ಯಾಲಪ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಈ ರೀತಿ ಆಯ್ತಲ್ಲ. ಈ 1.5 ಇಂಚ್ ಏನಿರುತ್ತಲ್ಲ ಅದನ್ನು ಈ ಟೇಪ್ ಸಹಾಯದಿಂದ ನಾನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟ್ರ್ ಪಾಯಿಂಟು ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಒಂದು ನಿಮಗೆ ಇದೇ ಬೇಕಂತೇನಿಲ್ಲ ಮಾರ್ಕಿಂಗ್ ನೋಡಿ. ಇವಾಗ ಎಷ್ಟು ನೀಟಾಗಿ ಸ್ಕ್ಯಾಲಪ್ ಅನ್ನೋದು ಬಂತು ನೋಡಿ. ಇಲ್ಲಿಂದ ಒಂದೇ ಸಾಕಿದು ಇಷ್ಟು. ನಿಮ್ಗೆ ಇಲ್ಲೂ ಸ್ಕ್ಯಾಲಪ್ ಬೇಕಂದರೆ ಇಲ್ಲೂ ಸೇಮ್ 1.5 ಮತ್ತು ತಿರ್ಗಾ ಈ ಅರ್ಧ ಇಂಚನ್ನ ಈ ಥರ ಮಾಡ್ಕೋಬೇಕು. ಆದರೆ ಇದು ಸ್ಕ್ಯಾಲಪ್ ಬೇಕಂದರೆ ನಾನು ಇಲ್ಲಿ ಸ್ವಲ್ಪ ಡೌನ್ ಮಾಡ್ಕೋಬೇಕು. ಆದರೆ ಇದು ಸ್ಕ್ಯಾಲಪ್ ಕೊಡ್ತಾಯಿಲ್ಲ, ಇದೇ ಸ್ಟ್ರೇಟ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಇದಕ್ಕೆ ಸ್ಕ್ಯಾಲಪ್ ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿ, ಇದು ಸೆಂಟ್ರ್ ಪಾಯಿಂಟ್ ಮಾಡಿ ಈ ರೀತಿಯಾಗಿ ತೊಗೊಳ್ಳಿ, ಆಯಿತಾ. ಇದು ನನಗೆ ಬೇಡ, ಈಗ ಇದೇ ಸ್ಟೈಲ್ ಬೇಕಾಗಿದೆ, ಆಯಿತು. ಇವಾಗ ಪಟ್ಟಿನ ನಾವು ಇಲ್ಲಿಂದನೇ ನೋಡ್ಕೋಬೋದು ಎಷ್ಟಿದೆ ಅಂತ. ಇಲ್ಲಿಂದ ನೋಡಿ 3.75ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 1.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ, ಯಾಕಂದರೆ ಇದು ಸ್ಟಿಚಿಂಗಿಗೆ ನನಗೆ ಡಾಟಿಗೆಲ್ಲ ಬೇಕಾಗಿದೆ. ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚ್ ತೊಗೊಂಡು ಇದು ಚೆಸ್ಟ್ ಡಾಟ್ ಬಂದು ನನಗೆ 10.5 ಪಾಯಿಂಟ್, 10.5ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನನಗೆ 3.75ಗೆ ಒಂದು ಸ್ಟ್ರೇಟ್ ಲೈನ್ನ ಹೀಗೆ ಎಳ್ಕೊಳ್ತಾ ಇದ್ದೀನಿ. ಈಗ ಎಳ್ಕೊಂಡು ಇದೊಂದು ಸ್ವಲ್ಪ ಮೇಲೆ ತೊಗೊಳ್ತೀನಿ. ಸ್ವಲ್ಪ ಲೆಂತೆಲ್ಲ ತೊಗೊಂಡಿದ್ದೀವಲ್ಲ, ಹಾಗಾಗಿ ಇಲ್ಲಿಂದ ನಾನು 3.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3.5ಗೆ ಒಂದು ಮಾರ್ಕ್ ಮಾಡಿಕೊಂಡು 1.5 ಮಾರ್ಕಿಂಗ್ ಬರ್ತಾಯಿದೆ. ಇದು ಕೂಡ ನನಗೆ 1.5 ಮಾರ್ಕಿಂಗ್ ಬೇಕು. ಇಲ್ಲಿ 10.5ಗೆ ಡೌನಿಂಗ್ ತೊಗೊಂಡಿದ್ದೀನಲ್ಲ, ಇಲ್ಲಿ ನನಗೆ 3 ಇಂಚು ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೆ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ಸ್ವಲ್ಪ ರೌಂಡ್ ಶೇಪಲ್ಲಿ ತೊಗೋತೀನಿ ನಾನು, ಓಕೆ. ಇಷ್ಟೇ, ಈ ಬ್ಲೌಸಿಗೆ ಪರ್ಫೆಕ್ಟ್ ಆಗಿರುವಂಥ ಮೆಜರ್ಮೆಂಟು ಕರೆಕ್ಟಾಗಿ ಬಂದಿದೆ ನನಗೆ. ಅಂದರೆ ಕೆಲವ್ರದ್ದು ಬೇರೆ ಬೇರೆ ಮೆಜರ್ಮೆಂಟ್ ಇರುತ್ತೆ, ಅಲ್ಲಿ ನಮಗೆ ಪಾಯಿಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದೇ ಮೆಜರ್ಮೆಂಟಿಗೆ 10 ಬ್ಲೌಸ್ಗಳನ್ನ 10 ರೀತಿಯಲ್ಲಿ ಕಟ್ಟಿಂಗ್ ಮಾಡ್ಬೋದು. ಹಾಗಾಗಿ
ಇದೇ ಒಂದೇ ಬ್ಲೌಸ್ನ ನಾನು ಹಾಕ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಒಂದೇ ಮೆಜರ್ಮೆಂಟಲ್ಲಿ ಬೇರೆ ಬೇರೆ ನೆಕ್ಗಳನ್ನ ಬೇರೆ ಬೇರೆ ಡಿಸೈನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. ಈ ರೀತಿ ಇದಾದಮೇಲೆ ಇದು ಸ್ಕ್ಯಾಲಪ್ನ ಕಟ್ ಮಾಡಿ ತೋರಿಸ್ತೀನಿ. ಆಮೇಲೆ ಫ್ಯೂಸಿಂಗಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಇದು ನೆಕ್ಕು ತುಂಬ ಓಡ್ತಾ ಇದೆ, ಟ್ರೆಂಡಿಂಗಲ್ಲಿದೆ ಈ ನೆಕ್ ಡಿಸೈನು. ಹಾಗಾಗಿ ಎಲ್ಲರೂ ಕೂಡ ಇದೇ ಡಿಸೈನ್ನ ಕೇಳ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಬ್ಯಾಕಲ್ಲೂ ಕೂಡ ಅಷ್ಟೇ, ಇದನ್ನು ಕೂಡ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ ಕರೆಕ್ಟಾಗಿ ಪಾಯಿಂಟ್ ನಿಲ್ಲಿಸ್ಬೇಕು. ತಿರ್ಗಾ ಈ ಪಾಯಿಂಟಿಂದ ಈ ಪಾಯಿಂಟ್ ಕರೆಕ್ಟಾಗಿ ಈ ಥರ ನಿಲ್ಲಿಸ್ಕೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಷ್ಟೇ. ನಾನು ಇದನ್ನು ಪಾಯಿಂಟ್ ತೋರಿಸೋದಕ್ಕೆ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸೋದಕ್ಕೆ ಹೇಳಿದ್ದೀನಿ. ಇಷ್ಟು ಈಸಿಯಾಗಿ ನಾವು ಸ್ಕ್ಯಾಲಪ್ ಡಿಸೈನ್ನ ಕಟ್ಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ಇದು ಮುಂದೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಬೆಲ್ಟ್ ಅಂತೂ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಅದನ್ನು ಕೂಡ ತೋರಿಸ್ಬಿಡ್ತೀನಿ. ನಾವು ಅಲ್ಲಿ ಎಷ್ಟು ಸೈಡ್ನ ತೊಗೊಂಡಿದ್ದೀವಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಬರೆದು ಇಟ್ಕೋಬೇಕು. ನಾನು 2.5 ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಎಲ್ಲ ಸೇರಿ 3/4 ಇಂಚಿಗೆ ತೊಗೊಳ್ತೀನಿ. ನನಗೆ ಸಾಕು 3/4 ಇಂಚು. ಇಲ್ಲಿ ಕೂಡ ನನಗೆ ಉದ್ದ ತೊಗೊಂಡಿದ್ದೀವಲ್ಲ, ಅದಕ್ಕೋಸ್ಕರ 3/4 ಪ್ಲಸ್ ಇಲ್ಲಿ ಸ್ಟಿಚಿಂಗು ಈ ರೀತಿಯಾಗಿ ತಗೊಂಡು ಈ ರೀತಿಯಾಗಿ ಒಂದು ಬೆಲ್ಟ್, ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಕ್ರಾಸ್ ಬೆಲ್ಟ್ ಕೂಡ ನಮಗೆ ನೀಟಾಗಿರಬೇಕು. ಇದು ತುಂಬ ದೊಡ್ಡದಿರಬಾರ್ದು. ಇವಾಗ ನಮಗಿಲ್ಲಿ ಸ್ಟಿಚಿಂಗಿಗೆ ಹೋದರೆ ನಮಗಿಲ್ಲಿ ಎಷ್ಟು ಇಂಚ್ ಸಿಗುತ್ತೆ ಅದು ನಮಗೆ ಬೆಲ್ಟ್ ಕರೆಕ್ಟಾಗಿರಬೇಕು. 2/4 ಇಂಚ್ ಇರುತ್ತೆ. ಹಾಗಾಗಿ ಈ ಬ್ಲೌಸ್ ಲೆಂತ್ಗೆ ಇದು ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.